ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನಮ್ಮ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ಬಹುತೇಕ ನಿಮಗೆ ಅನುಕೂಲವಾಗುವಂತಹ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಮ ಒಂದು ಕಷ್ಟಕರ ಜೀವನದಲ್ಲಿ ಯಾವ ರೀತಿ ಸರಳ ತಂತ್ರದ ಮುಖಾಂತರ ನೀವು ಒಂದು ಯಶಸ್ಸನ್ನಾಗಲಿ, ಒಂದು ಅಭಿವೃದ್ಧಿಯನ್ನಾಗಲಿ, ಅನುಕೂಲವನ್ನಾಗಲಿ ಮಾಡ್ಕೋಬೋದು ಅಂತಕ್ಕಂಥ ವಿಚಾರ. ಇಂತಹ ವಿಚಾರಗಳಲ್ಲಿ ನಾನು ಸಾಕಷ್ಟು ರೆಮಿಡಿಗಳನ್ನ ನಿಮಗೆ ಕೊಡ್ತಾ ಬಂದಿದ್ದೀನಿ. ಇವತ್ತು ವಿಶೇಷವಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ, ಅತಿ ಸುಲಭವಾಗಿರ್ತಕ್ಕಂಥ ಒಂದು ರೆಮಿಡಿ ನಿಮಗೋಸ್ಕರ. ಏನಪ್ಪ ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಹಣವನ್ನು ಉಳಿಸ್ಕೋಬೇಕು. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಉಳಿಸ್ಕೋಬೇಕು. ನಮ್ಮ ಹಣದ ಮೇಲೆ ಯಾರಿಗೂ ಏನೂ ಕಣ್ಣು ಬೀಳಬಾರ್ದು. ನಮ್ಮ ಒಂದು ಹಣವನ್ನು ನಾವು ಸದುಪಯೋಗಕ್ಕೆ ಬಳಸ್ಕೊಳ್ಳುವಂತಹ ಒಂದು ಸ್ಥಿತಿ ಬರಬೇಕು. ಇಂತಹ ವಿಚಾರಗಳು ನಮಗೆ ಯಾವಾಗಲೂ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಆದರೆ ಅದನ್ನು ಮಾಡ್ಕೋಬೇಕು ಅಂತ ಹೇಳಿದರೆ ಕೆಲವು ಪೂಜಾ ಪರಿಹಾರಗಳು, ಕೆಲವು ಕ್ರಮಗಳನ್ನ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಈ ಒಂದು ವಿಡಿಯೋದಲ್ಲಿ ನೀವು ಅತಿ ಸರಳವಾಗಿ ಮಾಡಿಕೊಳ್ಳುವಂತಹ ಒಂದು ತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಅಮಾವಾಸ್ಯೆಯ ದಿನ, ನಾವು ಹುಣ್ಣಿಮೆಯಿಂದ 15ನೇ ದಿನದಲ್ಲಿ ಏನು ಅಮಾವಾಸ್ಯೆ ಅಂತ ಹೇಳಿ ಬರುತ್ತೋ ಅಂತಹ ಒಂದು ದೊಡ್ಡ ಅಮಾವಾಸ್ಯೆಯ ದಿನ ನಾವು ಅತಿ ಸರಳವಾಗಿ ಮಹಾಲಕ್ಷ್ಮಿಯನ್ನು ನಮ್ಮಲ್ಲಿ ಇರಿಸ್ಕೊಳ್ಳುವಂಥ ಒಂದು ವಿಶೇಷ ಉಪಾಯ. ಈ ಉಪಾಯಕ್ಕೆ ನಿಮಗೆ ಏನು ಬೇಕಾಗತ್ತೆ ಅಂತಕ್ಕಂಥ ವಿಚಾರದಲ್ಲಿ ಹೇಳೋದಾದರೆ, ಒಂದು 6 ಕವಡೆಗಳು, ಏನು ನಾವು ಕವಡೆ ಅಂತ ಕರಿತೀವಿ, ಆ ಕವಡೆಗಳು ಬೆಳ್ಳಗಿರಬೇಕು. ವೈಟ್ ಕವಡೆ, ಬಿಳಿ ಕವಡೆಯನ್ನು ನಾವು ತಗೋಬೇಕು. ಅದನ್ನು ನಾವು ಲಕ್ಷ್ಮೀ ಕವಡೆ ಕೊಡಿ ಅಂತ ಹೇಳಿದ್ರೆ ಕೊಟ್ಬಿಡ್ತಾರೆ. ಲಕ್ಷ್ಮೀ ಕವಡೆ ಅಂತ ಹೆಸರು ಅದಕ್ಕೆ. ಈ ಕವಡೆ ಬಹಳ ಎನರ್ಜೆಟಿಕ್ ಆಗಿರೋದು, ನ್ಯಾಚುರಲ್ ಆಗಿ ನಮಗೆ ಸಿಗುವಂಥ ಏಕೈಕ ವಸ್ತು, ಮತ್ತು ಈ ಕವಡೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅಪಾರ ಶಕ್ತಿ ಇದೆ. ಇಂತಹ ಒಂದು 6 ಕವಡೆಗಳನ್ನ ನಾವು ತಗೋಬೇಕು. ತಗೊಂಡು ಒಂದು ನವಿಲುಗರಿ, 6 ಕವಡೆ, 6 ಕಮಲದ ಬೀಜ, ಕಮಲಾಕ್ಷಿ ಬೀಜ ಅಂಥೇಳಿ ಕರಿತೀವಿ ನಾವು. ಕಪ್ಪಿಗೆ ಲಕ್ಷ್ಮಿಯ ಕಣ್ಣಿನಂತಿರುವಂತಹ ಬೀಜಗಳು 6 ಬೀಜ, 6 ಕವಡೆ, 1 ನವಿಲುಗರಿ, 6 ಕಮಲದ ಬೀಜ, ಮತ್ತು 1 ರೂಪಾಯಿಯ ಚಿಲ್ಲರೆ ಕಾಸು, 6 ರೂಪಾಯಿ, 1 ರೂಪಾಯಿದು 6 ನಾಣ್ಯ. ಇಷ್ಟನ್ನು ತಗೊಂಡು ಒಂದು ಚಿಕ್ಕದಾಗಿರ್ತಕ್ಕಂಥ ಬಿಳಿಯ ಬಟ್ಟೆಯನ್ನು ತಗೊಂಡು, ಆ ಬಿಳಿಯ ಬಟ್ಟೆಯಲ್ಲಿ ಈ ಒಂದು ಕವಡೆಗಳು, 6 ಕವಡೆ, 1 ರೂಪಾಯಿಯ ನಾಣ್ಯ, 1 ನವಿಲುಗರಿ ಮತ್ತು ಕಮಲಾಕ್ಷಿ ಬೀಜ, ಇಷ್ಟನ್ನು ಕೂಡ ರೇಷ್ಮೆ ದಾರದಲ್ಲಿ ಗಂಟನ್ನು ಕಟ್ಟಬೇಕು. ಆ ಬಿಳಿ ವಸ್ತ್ರ ಏನಿದೆ ಅದರಲ್ಲಿ ಇದಿಷ್ಟನ್ನು ಹಾಕಿ ರೇಷ್ಮೆ ದಾರದಲ್ಲಿ ಗಂಟನ್ನು ಕಟ್ಟಬೇಕು. ರೇಷ್ಮೆ ದಾರದಲ್ಲಿ ಗಂಟನ್ನು ಕಟ್ಟಿ ಆ ಗಂಟಿಗೆ ಅರಿಶಿನ, ಕುಂಕುಮ, ಗಂಧ, ಸಿಂಧೂರ, ಹೂವು, ಅಕ್ಷತೆ ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ವಿಶೇಷವಾಗಿ 2 ದೀಪವನ್ನು ಅಥವಾ 1 ನಂದಾದೀಪವನ್ನು ಹಚ್ಚಿಟ್ಕೊಂಡು ಆ ದೀಪದ ಪಕ್ಕದಲ್ಲಿ ಈ ಗಂಟನ್ನು ಇಟ್ಟು ಈ ಗಂಟಿಗೆ
ಅರಿಶಿನ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆಯನ್ನು ಮಾಡಿ ಒಂದು ಆರತಿಯನ್ನು ಮಾಡಿ, ಕರ್ಪೂರದ ಆರತಿ ಇರ್ಬೋದು ಅಥವಾ ತುಪ್ಪದ ಬತ್ತಿಯಿಂದ ತುಪ್ಪದ ಬತ್ತಿಯನ್ನು ಮಾಡಿಕೊಂಡು ಆರತಿಯನ್ನು ಮಾಡಿ ಒಂದು ಮಂತ್ರವನ್ನು 1008 ಬಾರಿ ಹೇಳೋದು. ಏನು ಮಂತ್ರ? ಓಂ ಹ್ರೀಂ ಕಮಲವಾಸಿನ್ಯೈ ನಮಃ, ಓಂ ಹ್ರೀಂ ಕಮಲವಾಸಿನ್ಯೈ ನಮಃ, ಓಂ ಹ್ರೀಂ ಕಮಲವಾಸಿನ್ಯೈ ನಮಃ. ಈ ಮಂತ್ರವನ್ನು 1008 ಬಾರಿ ಹೇಳಬೇಕು. 1008 ಬಾರಿ ಹೇಳಿ ಅಕ್ಷತೆಯನ್ನು ಆ ಒಂದು ಗಂಟಿನ ಮೇಲೆ ಹಾಕುವಂಥದ್ದು. ಆ ಗಂಟಿನ ಮೇಲೆ ಹಾಕಿ ಆ ಗಂಟನ್ನು ಯಾರಿಗೂ ಕಾಣದಂತೆ ನಿಮ್ಮ ಬೀರು ಲಾಕರಲ್ಲೋ ಅಥವಾ ಏನಾದರೂ ಸಜ್ಜೆ ಇದ್ದರೆ ಸಜ್ಜೆ ಮೇಲೋ ಯಾರ ಕಣ್ಣಿಗೂ ಕಾಣಿಸ್ಬಾರ್ದು, ಆ ಥರ ಎತ್ತಿಟ್ಬಿಡಬೇಕು. ಈ ಥರ ನೀವು 3 ಅಮಾವಾಸ್ಯೆಗಳ ಕಾಲ ಈ ಬಿಳಿ ಬಟ್ಟೆಯ ಗಂಟನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ 3ನೇ ಅಮಾವಾಸ್ಯೆ ಆದಮೇಲೆ ಅಮಾವಾಸ್ಯೆ ನಂತರ ಈ ಒಂದು ಗಂಟನ್ನು ನೀವು ವಿಶೇಷವಾಗಿ ದೇವರ ಮನೆಯಲ್ಲೋ ಅಥವಾ ನಿಮ್ಮ ಬೀರು ಲಾಕರಲ್ಲೋ ಇಟ್ಕೊಂಡ್ಬಿಟ್ರೆ ಈ ಗಂಟು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಧನಾಕರ್ಷಣೆ ಮಾಡುತ್ತೆ. ದುಡ್ಡು ನಿಮ್ಮ ಹತ್ರ ಬರೋಕ್ಕೆ ನಿಮ್ಮ ಜೊತೆನೇ ಉಳಿಯುವಂತೆ ಮಾಡಿಕೊಡುವಂತಹ ಒಂದು ವಿಶೇಷ ಸಾಧನೆ. ಈ ಗಂಟನ್ನು ನೀವು ಪರ್ಮನೆಂಟಾಗಿ ಇಟ್ಕೋಬೋದು. ಮತ್ತು ನಾವು ಇನ್ನೂ ಪೂಜೆ ಮಾಡಬೇಕು ಗುರುಗಳೇ, ಇನ್ನೂ ಮಂತ್ರವನ್ನು ಹೇಳಬೇಕು ಅಂದರೆ ಹೇಳ್ಬೋದು. ಹೇಳಿದಷ್ಟು ಕೂಡ ನಿಮಗೆ ಒಂದು ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ದುಡ್ಡು ಅಂತಕ್ಕಂಥದ್ದು ನಿಮ್ಮ ಬಳಿ ಯಾವಾಗಲೂ ನಿಲ್ಲುತ್ತೆ. ಬಹಳ ಸುಲಭವಾಗಿ ನೀವೇ ಮಾಡಿಕೊಳ್ಳುವಂಥ ತಂತ್ರ. ಇಷ್ಟನ್ನು ಮಾಡ್ಕೊಳ್ಳಿ, ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತೀರಿ. ಬಹಳ ಸರಳವಾಗಿರ್ತಕ್ಕಂಥ ತಂತ್ರಗಳನ್ನ ನಾನು ನಿಮಗೆ ಪ್ರತಿ ವಿಡಿಯೋಲ್ಲೂ ಹೇಳ್ತಾ ಹೋಗ್ತೀನಿ. ಆ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ, ಅದ್ಭುತವಾಗಿರ್ತಕ್ಕಂಥ ಮಂತ್ರ ನಿಮಗೋಸ್ಕರ ನೋಡ್ತಾ ಇರಿ. ನಮಸ್ಕಾರ.